ಬಜೆಟ್ ನೋಡ್ಲಿಕ್ಕೆ ಬಜೆಟ್ ಕಾಪಿ ನನ್ನ ಕಡೆನೇ ಇದೆ. ಬಜೆಟ್ ಕಾಪಿ ಇದೆ. ಬಜೆಟ್ ಕಾಪಿನಲ್ಲಿ ಇರುವಂತ ಎಲ್ಲ ಸಾಮಾನ್ಯ. ಯಾಕಂದ್ರೆ ಇಲ್ಲಿ ಈ ವೇದಿಕೆ ಮೇಲೆ ಉಪಸ್ಥಿತರಾದಂಥ ಎಲ್ಲ ನಗರ ಸೇವಕರು, ಎಲ್ಲ ಮಹಾಪೌರರು, ಉಪಮಹಾಪೌರರು ಇವರೆಲ್ಲ ಅದನ್ನ ಅನುಭವ ತಗೊಂಡು ಇವತ್ತು ನಿಮ್ಮ ಮುಂದೆ ಅವ್ರಿಗೆ ಏನು ನನಗೆ ಸಜೆಷನ್ ಮಾಡಿದ್ದಾರೆ. ಇವತ್ತು ಮಾಜಿ ಮೇಯರ್ಗಳಾಗಲಿ, ಮಾಜಿ ಉಪಮಹಾಪೌರಗಳಾಗಲಿ, ನಗರ ಸೇವಕರಾಗಲಿ ಅವರು ಏನನ್ನ ತಿಳಿಸಿದ್ರು ಆ ಪ್ರಕಾರಲೇ ನಾವು ಅದನ್ನು ಕೂಲಂಕಷವಾಗಿ ವಿಚಾರ ಮಾಡಲಾಗಿ ಇವತ್ತಿನ ಪರಿಸ್ಥಿತಿ ಬಗ್ಗೆ ನಾವು ಮಾತಾಡ್ತೇವೆ. ನಾವು ಇವತ್ತಿನ ಕೌನ್ಸಿಲ್ ಬಗ್ಗೆ ನಾವೇನು ಟೀಕಾ ಮಾಡ್ತಾ ಇಲ್ಲ. ಅವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಗೊತ್ತೇ ಇಲ್ಲದಂತ ಅನೇಕ ವಿಷಯಗಳು ಇವತ್ತು ತಮ್ಮ ಮುಂದೆ ನಾನು ಬಯಸ್ತೇನೆ. ಉದಾಹರಣೆಯಾಗಿ ಮಹಾನಗರ ಪಾಲಿಕೆ ಏನು 1977ನೇ ಇವತ್ತು ಏನು ಹಿಂದೆ ಏನಾಗಬೇಕಾಗಿದೆ, ಮಹಾನಗರ ಪಾಲಿಕೆ ಬೇರೆಯವ್ರಿಗೆ ಏನು ಹಣ ಕೊಡಬೇಕಾಗಿದೆ ಅನ್ನೋದು ಅದನ್ನು ಅವ್ರು ತಿಳ್ಕೊಂಡು ಬಜೆಟ್ ಮಾಡಬೇಕಾಗ್ತದೆ. ನಾನು ಒಂದೇ ಹೇಳ್ತೇನೆ, ತಮ್ಮೆಲ್ಲ ಪತ್ರಕರ್ತರಿಗೆ ಗೊತ್ತಿದೆ, ನಿಮ್ಮ ಪೇಪರ್ನಲ್ಲಿನೂ ಬಂದಿದೆ. ಇವತ್ತು ಮಹಾನಗರ ಪಾಲಿಕೆಯ ಏನು ಧಾರವಾಡ ರೋಡ್ ನಲ್ಲಿ ಇರುವಂತ ಪ್ಯಾಟ್ಸನ್ ಏನು ಪಾಟೀಲ್ ಅವ್ರದ್ದು ಆ ರೋಡ್ ಏನು ಮಾಡಿದ್ರು ಅದಕ್ಕೆ ಹೈಕೋರ್ಟ್ ನಲ್ಲಿ ಇವತ್ತು ಕಮಿಷನರ್ ಅವರು ಲಿಖಿತವಾಗಿ ನಾವು ಅವ್ರಿಗೆ ಕಾಂಪನ್ಸೇಷನ್ ಒಪ್ಪಿದ ನಂತರ ಸಹ ಇವತ್ತು ಈ ಬಜೆಟ್ ನಲ್ಲಿ ಅದರ ಬಗ್ಗೆ ಒಂದು ಶಬ್ದನೂ ಇಲ್ಲ. ಈಗ ನಾನು ಕೇಳ್ತಾ ಇದ್ದೇನೆ, ನೀವು ಸರ್ಪ್ಲಸ್ ತೋರಿಸಿದ್ದೀರಿ. ಆ ಸರ್ಪ್ಲಸ್ ತೋರಿಸಿದ ನಂತರ 3 ಕೋಟಿ ರೂಪಾಯಿ ಈಗಾಗಲೇ ಬಜೆಟ್ ಮಾಡಿದ್ದು ಪಾಸ್ ಆಯ್ತು ಕೌನ್ಸಿಲ್ ನಲ್ಲಿ. ಕೌನ್ಸಿಲ್ ಸದಸ್ಯರಿಗೇನೆ ಗೊತ್ತಿಲ್ಲ ಆ 3 ಕೋಟಿ ರೂಪಾಯಿ ಅಲ್ಲಿ ಬಜೆಟ್ ಅವರು ಈಗಾಗಲೇ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ. Then how you say that it is a surplus budget? As per the act, it says that it should be a surplus budget. 3 ಕೋಟಿ ರೂಪಾಯಿ ಅಲ್ಲಿ ಹೋದ ನಂತರ ಸರ್ಪ್ಲಸ್ ಎಲ್ಲಿ ಉಳಿತಿದೆ ಸ್ವಾಮಿ? ಇವತ್ತಿನ ಪರಿಸ್ಥಿತಿ ಮಹಾನಗರ ಪಾಲಿಕೆ ಒಂದ್ ಕಡೆ 3 ತಿಂಗಳಿಂದ ಪೌರ ಕಾರ್ಮಿಕರಿಗೆ ಪಗಾರ ಇಲ್ಲ. ನಾನು 15 ದಿವಸ ಹಿಂದೆ ಕೇಳಿದ್ದೆ, 88 ಲಕ್ಷ ರೂಪಾಯಿ ಡೀಸೆಲ್ ಬಿಲ್ ಕೊಡ್ಬೇಕಾಗಿದೆ. ಇದು ನಾನು ಹೇಳೋದಕ್ಕಿಂತ ಮುಂಚೆ ನೀವೇ ಬರ್ದೆ. ಇದನ್ನ ಎಲ್ಲ ಇದರ ಇರುವಾಗ ಯಾಕೆ ಹಣ ಎಲ್ಲಿ ಹೋಯ್ತು ಎಲ್ಲ? ನಾವು 1984ರಿಂದ 2005 ಇಶ್ಯೂವರೆಗೆ ಆ ಮಹಾನಗರ ಪಾಲಿಕೆ 5 ಸಲ ಕೌನ್ಸಿಲ್ ನಲ್ಲಿ ಇತ್ತು. ಇವತ್ತು ಅದರ ನಂತರ ಇದ್ದಂತ ಸಾಕಷ್ಟು ಜನ ಇದ್ದಾರೆ. ಆದ್ರೆ ದುರ್ದೈವದಿಂದ ಇವತ್ತು ಈ ಪರಿಸ್ಥಿತಿ ಬರಬೇಕಾದ್ರೆ ಕಾರಣ ಏನು ಅನ್ನೋದಕ್ಕೆ ನಾನು ತಮ್ಮ ಮುಂದೆ ಬಯಸ್ತೇನೆ. ಮಹಾನಗರ ಪಾಲಿಕೆ ಇವತ್ತು ನೀವೇನ್ ಡೆಫಿಸಿಟ್ ಬಜೆಟ್ ಈಗ ಇರುವಾಗ ನೀವು ಪಾಸ್ ಮಾಡಿರ್ತೀರಿ. ನನ್ನ ಆಯುಷ್ನಲ್ಲಿ ನಾನು ಇಷ್ಟು ವರ್ಷ 25 ವರ್ಷ ನಾವು ಮಹಾನಗರ ಪಾಲಿಕೆಯಲ್ಲಿ ಕಳೆದ ನಂತರ ಸುಧಾ ಇಲ್ಲಿವರೆಗೆ ಯಾರು ಬಜೆಟ್ ಪಾಸ್ ಅಂತ ಅಂದಿಲ್ಲ. ಬಜೆಟ್ ಮೀಟಿಂಗ್ ಅಟ್ಲೀಸ್ಟ್ 2 ರಿಂದ 3 ದಿವಸ ನಡೀತು. ಆದ್ರೆ ಇವತ್ತಿನ ಪರಿಸ್ಥಿತಿ ಹಾಗೆ ಉಳಿದಿಲ್ಲ. ಏನ್ ಅಧಿಕಾರಿಗಳು ಹೇಳ್ತಾರೆ ಆ ಪ್ರಕಾರ ಇವತ್ತಿನ ಪರಿಸ್ಥಿತಿ ಹಾಗೆ ಬರ್ತಾ ಇದೆ. ಈಗ ನಾನು ಬಯಸ್ತಾ ಇದ್ದೇನೆ, ಬಜೆಟ್ ಹೇಗಿರ್ಬೇಕು, ಬಜೆಟ್ ನಲ್ಲಿ ಇದ್ದಂತ ಏನು ನೀವು ಎಕ್ಸ್ಪೆಕ್ಟೆಡ್ ಇನ್ಕಮ್ ಅಂಡ್ ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್. ಎಕ್ಸ್ಪೆಕ್ಟೆಡ್ ಇನ್ಕಮ್ ಅನ್ನೇ ನಿಮ್ದು ಇದಾಗಿದೆ. ಯಾಕಂದ್ರೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಈಗಾಗಲೇ ಮಹಾನಗರ ಪಾಲಿಕೆ ಕಮಿಷನರ್ ವತಿಯಿಂದ ಬಂದಿದೆ, ಯಾರು ಹಣ ತುಂಬಲಿಲ್ಲ ಅಂದ್ರೆ 7% ನಿಮಗೆ ಪೆನಲ್ಟಿ ಇದೆ. ಮತ್ತೊಂದು 2 ದಿವಸ ನಂತರ ಇನ್ನೊಂದು ಸರ್ಕ್ಯುಲರ್ ಬರ್ತಿದೆ, ಯಾರು ಮುಂದಿನ ವರ್ಷದ ಹಣ ತುಂಬ್ತಾರೆ ಅದು 5% ಡಿಸ್ಕೌಂಟ್. Any policy decision has to be taken by the council, not by the commissioner. ಇವತ್ತಾದ್ರೂ ಹೇಳ್ತಾನೆ, ಎದಿತಟ್ಟಿ ಕೌನ್ಸಿಲ್ಗೆ ಏನ್ ಪವರ್ಸ್ ಇದೆ ಅದು ಸ್ಟ್ಯಾಂಡಿಂಗ್ ಕಮಿಟಿಗೇನೂ ಇಲ್ಲ. ಇವತ್ತು ಅದಕ್ಕೆ ನಾನು ಇವತ್ತಿನ ಆರ್ಚ್ ಬಂದಂತ ಇವತ್ತಿನ ಮೇಯರು, ಇವತ್ತಿನ ಡೆಪ್ಟಿ ಮೇಯರು
ಅವ್ರು ತಿಳ್ಕೊಳ್ಬೇಕಾಗ್ತಿದೆ. ಇವತ್ತು ನೀವು ಏನ್ ಮಾಡಬೇಕಾಗಿದೆ ಅಧಿಕಾರಿಗಳು ಹೇಳ್ತಾರಲ್ಲ, ನಿಮ್ಮ ಅಧಿಕಾರಿ ಏನಿದೆ ಅದು ನೀವು ನೋಡ್ಕೊಂಡು ಮಾಡಿದ್ರೆ ಇವತ್ತಿನ ನಗರ ಸೇವಕರು, ಇವತ್ತಿನ ಮಹಾಪೌರರು ನಾಳಿನ ಮಾಜಿ ಮಹಾಪೌರರಾಗಿ ಇಲ್ಲೇ ಬರ್ಬೇಕಾಗ್ತದೆ. ಇದನ್ನ ಅರ್ಥ ಮಾಡ್ಬೇಕು. There is a provision. It's clear says that even standing committee pass ಮಾಡಿದ್ರನ್ನು, any resolution passed by the standing committee, if it is a contrary to the act, any member can move a resolution in the council. It is not necessary that any standing committee has passed the resolution, it should be implemented. It should be council has give the consent, then only adu ಆಗ್ತದೆ. ಕೌನ್ಸಿಲ್ ಮೆಂಬರ್ಸ್ಗಳು ಅಥವಾ ಕಾರ್ಪೊರೇಟರ್ಗಳು ಬಾದುಕೆಟ್ಟ ಅಧಿಕಾರಿಗಳು ಅಧಿಕಾರ ನಡೆಸ್ತಾರೆ. ಯಾಕಂದ್ರೆ ನಾನೇ ಹೇಳ್ತಾ ಇದ್ದೇನೆ, 73, 74ನೇ ತಿದ್ದುಪಡಿ ಏನು ಸಾಮಾನ್ಯ ಜನರನ್ನ ಕೈಯಲ್ಲಿ ಅಧಿಕಾರ ಏನಿತ್ತು ಅದು ಇವತ್ತು ಉಳಿದಿಲ್ಲ. ನಾನು ಕೆಲವೊಂದು ಆಕ್ಟ್ ನಲ್ಲಿ 1977 ಏನು ಕಾರ್ಪೊರೇಷನ್ ಆಕ್ಟ್ ಆಯ್ತು, ಕೆಲವೊಂದು ಲುಕುನ ಇತ್ತು, ಕೆಲವೊಂದು ಆಕ್ಟ್ಗೆ ಅದು ಇನ್ಫಾರ್ಮೇಶನ್ ಬೇಕಾಗಿತ್ತು, ಅದನ್ನ ಅಡ್ಜಸ್ಟ್ಮೆಂಟ್ ಆಗ್ಬೇಕಾಗಿತ್ತು. ಆದರೆ ಇವತ್ತು ಅಲ್ಲಿಂದ ಇಲ್ಲಿವರೆಗೆ 77 ಸಲ ಆ ಆಕ್ಟ್ಗೆ ಅಮೆಂಡ್ಮೆಂಟ್ ಆಗ್ಯಾವ. ಉದಾಹರಣೆ ಕೊಡ್ಬೇಕಾತಂದ್ರೆ ಕಾರ್ಪೊರೇಷನ್ ಮೊದಲಿನ ಕೌನ್ಸಿಲ್ ಇದ್ದಂತ 1984ರಲ್ಲಿ ಇದ್ದಂತ ಮಾಲೇಜರು ಅಷ್ಟೇ ಕರೀತಾರೆ, ನಾಗೇಶ್ ಸಾಧ್ಯತೆ ನಾನಿದ್ದೆ. ಅವಳಿದಾಗ ದ ಪೀರಿಯಡ್ ಎವ್ರಿ 5 years ಒಮ್ಮೆ ಟ್ಯಾಕ್ಸ್ ರಿವಿಷನ್ ಆಗ್ತದೆ. ಇಟ್ ಇಸ್ ಎಂಟೈರ್ಲಿ ಡಿಪೆಂಡ್ಸ್ ಆನ್ ದ ಕೌನ್ಸಿಲ್. ಈಗ ಏನ್ ಮಾಡಿದ್ದಾರೆ ಆ ಆಕ್ಟ್ಗೆ ಎವ್ರಿ 3 years ಒಮ್ಮೆ ನೀವು ಟ್ಯಾಕ್ಸ್ ಹಾಕಬೇಕು, ಏರಿಸಬೇಕು. ಏರಿಸೋದಲ್ಲ, ಕೌನ್ಸಿಲ್ ಪವರ್ ತಗೊಂಡಿದ್ದಾರೆ ಅವರು. ಆ ಆಕ್ಟ್ ನಲ್ಲಿ ಇದನ್ನ ಹೇಳ್ತಾ ಇದ್ದಾರೆ, 30%, 15 to 30% ನೀವು ಏರಿಸಲೇಬೇಕು. ಏನ್ರಿ ಇದು ಮೇಲೆ ಆರ್ಚ್ ಬಂದಂತ ಜನಪ್ರತಿನಿಧಿ ಕೆಲಸ ನೀವೇ ಎಲ್ಲ ಆಕ್ಟ್ ಮಾಡೋರಿದ್ರೆ ನಮ್ದೇನು ಕೆಲಸ ಅಲ್ಲೇ. ಅದಕ್ಕೆ ದ ಮೇಯರ್ ಇನ್ ಕೌನ್ಸಿಲ್ ಅಂಡ್ ಮೇಯರ್ ಇನ್ ಆಫೀಸ್, ಕೌನ್ಸಿಲ್ ಇದೆ ಮೇಲೆ, ಮೇಯರ್ ಇದು ಮೇಯರ್ ಒಂದು ಕಮಿಟಿ ಇದೆ, ಅಲ್ಲಿನೂ ಹೋಗ್ಲಿಲ್ಲ, ಯಾರು ಹೋಗುವಾಗ ಇವು ಎಲ್ಲ ನೋಡಿದ ನಂತರ ಇವತ್ತು ನಾನು ನಿಮ್ಗೆ ಹೇಳ ಬಯಸ್ತಾ ಇದ್ದೇನೆ, the period of mayor is 1 year from the date of election. The period of corporator is from council is ಯಾವ ದಿವಸ ಆಚೆ ಬರ್ತಾನೆ 5 ವರ್ಷವರೆಗೆ ಅವನಿಗೆ ಅಧಿಕಾರ. ಹೀಗೆ when there is a mandatory provision is there, ಗವರ್ಮೆಂಟ್ ಎಲೆಕ್ಷನ್ ತಗೊಂಡು 1 ವರ್ಷದ ನಂತರ 1.5 ವರ್ಷ ನಂತರ ಮೇಯರ್ ಮಾಡ್ತಾರೆ. Is it not contrary to the act? ಅದಕ್ಕೆ ಹೇಳ್ತಾ ಇದ್ದೇನೆ, ಇದು ಕಾರ್ಪೊರೇಷನ್ ಆಕ್ಟ್ ಒಂದು ಬದಿಗಿಟ್ಟಾರೆ. ಇವತ್ತೇನು ಬಂದಂತ ಅಧಿಕಾರಿಗಳು ತಮ್ಮ ಮನಸ್ಸಿಗೆ ಬಂದಂತ ಅಧಿಕಾರಿಗಳು ಯಾರ್ರಿ, ಅವ್ರು ಏನ್ರಿ ಕೆಪೇಬಲ್ ಇದೆ? ವಾಟ್ ದ ರೂಲ್ಸ್ ನಾವು ಇದ್ದಾಗ ಸಾತೇರಿ ಅವರು ಇದ್ದಾಗ the government shall appoint a commission in consultation with the mayor. Mayor has to give 3 names. ಆ 3 ಹೆಸರಿನಲ್ಲಿ ಒಂದು ಆರ್ಸ್ ಬರ್ಬೇಕು, ಅವ್ರು ಮಾಡ್ತಾರೆ. ಇವತ್ತೇನು ಯಾರು ನಾನು ಮಿನಿಸ್ಟರ್ ಅದೇನಿ, ನಾನು MLA ಅದೇನಿ, ನಾನು ತಗೊಂಡು ಬರ್ಬೇಕಾ? ಯಾರು ಬೇಕಾದವ್ರನ್ನೇ. ಇದು ಇಸ್ ವೇ. ಇದನ್ನ ಅರ್ಥ ಮಾಡ್ಕೊಳ್ಳಿ ಸರ್. ಬೆಳಗಾವಿ ಯಾರು ಬೇಕಾದವ್ರನ್ನೇ, ಯಾರು ಅದು ಕೆಪೇಬಲ್ ಇಲ್ಲ, ಯಾರು ಸೋಷಿಯಲ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರನೆ, ಯಾರು ಅಸಿಸ್ಟೆಂಟ್ ಇಂಜಿನಿಯರ್ ಬರ್ತಾರನೆ, ಏನು ಅವ್ರು ಕೆಪೇಬಲ್ ಇಲ್ದಂತ ಅಧಿಕಾರಿಗಳು ತಂದು ಕೊಡಿಸಿದರೆ ಮಹಾನಗರ ಪಾಲಿಕೆ ಹೆಂಗ ಆಡಳಿತ ಆಗ್ಬೇಕು ಸರ್? ಇದನ್ನ ಅರ್ಥ ಮಾಡಿ. सांगितलेलं आहे त्याचा घोषवाळा थोडक्यात एवढाच आहे की महानगरपालिकेचं येणं खूप आहे, ते तुम्ही व्यवस्थित वसूल करत नाही. आणि एवढी मार्ग सुद्धा झाली की कुठं कुठं तुमचं येणं आहे. मी त्यांच्या मित्रांना विचारलं घरपट्टीचं काय, या घरपट्टीच्या संदर्भात मी स्वतः महापौरांना भेटलो आणि त्याला विचारलं कौन्सिल चालवतोय कोण? कौन्सिल महापौरांनी चालवलं पाहिजे. नेहमीच्या अजेंड्याच्या विषयावर हा विषय नव्हता.
स्टँडिंग कमिटी समोर हा विषय नव्हता. अचानक कौन्सिल सेक्रेटरी उठलेला हा ठराव मांडतो, महापौरांची परवानगी नाही, हा ठराव टोटल बेकायदेशीर आहे आणि स्वतः महापौरांनी त्या दिवशी ते कबूल केलं, साहेब आमची चूक झाली आहे. माझी बाबा महेश पवारांनी ते कबूल केलं की आमची चूक झाली आहे. आणि अशा प्रकारे जवळजवळ वर्तमानपत्राच्या बातमीप्रमाणे 75 कोटीचा हिशोब लागत नाही. कुठे गेले 75 कोटी? 75 कोटी काळा कुठे गेले? अरे तुम्ही 3 दौरे करून आलात, त्याचा काहीतरी परिणाम महानगरपालिकेच्या कारभारात झालेला आहे का? अजिबात झालेला नाही. कुठे आहे स्मार्ट सिटी? फक्त स्मार्ट सिटीच्या नावाखाली लोकप्रतिनिधी स्मार्ट झालेले आहे, अधिकारी स्मार्ट झालेले आहे. त्या सगळ्या सवाल गोंधळ चालत असताना आमची विनंती एवढीच आहे नगरसेवकांना, कायद्याचा अभ्यास करा. महानगरपालिकेचं सभागृह कसं चालवायचं हे बघा. तुमचे अधिकार तुम्ही काय देता अधिकाऱ्यांना? तुम्ही स्वतः लोकल सेल्फ गव्हर्नमेंट म्हणता ना, पण तुम्ही लोकलही नाही, सेल्फही नाही, गव्हर्नमेंटही नाही. कशासाठी आहात तुम्ही तिथं? मित्रो, महानगरपालिका एकेकाळी ही महानगरपालिका कर्नाटक राज्यात सर्वप्रथम राजकारभार असेल, रिकव्हरी मध्ये असेल, आणि कर्नाटक सरकारनं आम्हाला पहिलं बक्षीस त्यावेळेला 50,000 60,000 दिलेला. 22 स्टेट